ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಅನ್ಕೊತಿದ್ದೀನಿ. ನೋಡಿಲ್ಲ ಅಂದರೆ ಮೇಲ್ ಐ ಬಟನಲ್ಲಿ ಪ್ಲೇ ಲಿಸ್ಟ್ ಹಾಕಿದ್ದೀನಿ. ನಾನು ನಿಮಗೆ ಇವತ್ತೊಂದು ಸೀನ್ರಿ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಈಗ ಶುರು ಮಾಡೋಣ. ಮೊದಲು ವಾಟ್ರಿ ವಾಶ್ ಮಾಡ್ಕೋಬೇಕು ಪೇಪರ್ನ. ಯಾವುದೇ ಲ್ಯಾಂಡ್ಸ್ಕೇಪ್ಗಾದರೂ ವಾಟ್ರಿ ವಾಶ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಆರೆಂಜ್ ತೊಗೊಂಡಿದ್ದೀನಿ, ವಾಟ್ರಿಯಾಗಿ ತೊಗೊಂಡಿದ್ದೀನಿ. ಈಗ ಎಲ್ಲೋ ತಗೊಳ್ಳೋಣ, ವಾಟ್ರಿ ವಾಶ್ ಮಾಡ್ಕೊಳ್ಳೋಣ. ಅದರಿಂದನೂ ಈ ಎರಡು ಕಲರು ಪಟ್ಟಿ ಥರ ಬರಬಾರ್ದು, ಎರಡು ಮರ್ಜ್ ಆಗಿರಬೇಕು. ಈಗ ಇದು ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ. ಈಗ ನಾನು ಪರ್ಷಿಯನ್ ಬ್ಲೂ ಮತ್ತು ಕ್ರಿಮ್ಸನ್ ಲೇಕ್ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ. ವೈಲೆಟ್ ಕಲರ್ ಬಂದಿದೆ. ಈಗ ನಾನು ಸ್ವಲ್ಪ ವಾಟ್ರಿಯಾಗಿ ತಗೊಳ್ಳೋಣ. ಈ ರೀತಿ ಇದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ. ಸೊ ಇದು ಡ್ರೈ ಆದಮೇಲೆ ಅದನ್ನ ಮಾಡೋಣ. ಈಗ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿ ತಗೊಳ್ಳೋಣ ವೈಲೆಟು. ಈಗ ಇನ್ನೊಂದು ಲೇಯರು ಬೆಟ್ಟ ಗುಡ್ಡಗಳು ಹೀಗೆ ದೂರ ಇದ್ದಂಗೆ ಹತ್ರ ಇದ್ದಂಗೆ ಮಾಡ್ಕೊಂಡು ಹೋಗ್ತಾರಣ. ಒಂದು ಲೇಯರ್ ಆದಮೇಲೆ ಡ್ರೈ ಆಗಬೇಕಾಗುತ್ತೆ. ಈಗ ಮತ್ತೆ ಡ್ರೈ ಮಾಡ್ಕೊಳ್ಳೋಣ. ಈಗ ಡ್ರೈ ಆಗಿದೆ. ಪರ್ಷಿಯನ್ ಬ್ಲೂ ತೊಗೊಳ್ಳೋಣ ವಾಟ್ರಿಯಾಗಿ ತೊಗೊಂಡು ಇನ್ನೊಂದು ಲೇಯರ್ ಈ ರೀತಿ ಕೊಟ್ಕೊಳ್ಳೋಣ. ಮತ್ತು ಈ ಲೇಯರು ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ. ಈಗ ಕ್ರಿಸ್ಮಸ್ ಟ್ರೀ ಹಾಕ್ಕೊಳ್ಳೋಣ. ಮೊದಲಿಗೆ ಕ್ರಿಸ್ಮಸ್ ಟ್ರೀ ದೂರದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಾವು ಮೊದಲು ಬಿಡಿಸ್ಬೇಕಾಗತ್ತೆ. ಇಲ್ಲಿ ವಾಟ್ರಿಯಾಗಿ ತಗೊಳ್ಳಿ. ಬ್ರಷಲ್ಲಿ ಜಾಸ್ತಿ ಪೇಂಟ್ ಇರಬಾರ್ದು. ಹಿಂಗೊಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಡಾಟ್ಸ್ ಇಂದ ಕ್ರಿಸ್ಮಸ್ ಟ್ರೀನ ಬಿಡಿಸ್ಬೋದು ನೋಡಿ. ದೂರದಲ್ಲಿ ಮರಗಳಿದೆ ಅನ್ನೋ ಹಾಗೆ ಈ ರೀತಿ ಮಾಡೋಣ. ಈಗ ಮೇನ್ ಕ್ರಿಸ್ಮಸ್ ಟ್ರೀ ಮಾಡ್ಕೊಳ್ಳೋಣ. ಒಂದು ಲೈನ್ ಹೇಳ್ಕೊಳ್ಳೋಣ. ಇದು ಸ್ಟೆಮ್ಮು.
ಮೇಲೆ ತಿನ್ನಾಗಿರಲಿ. ಬರ್ತಾ ಬರ್ತಾ ಸ್ವಲ್ಪ ಎಲ್ಲ ಮರಗಳನ್ನ ಈ ರೀತಿನೇ ಮಾಡ್ಕೊಂಡ್ಬನ್ನಿ. ನೋಡಿ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.